ನಂಜನಗೂಡು ನಗರದ ಮುಡಿಕಟ್ಟೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಇಂದು ಮಾಜಿ ಶಾಸಕ ಹರ್ಷವರ್ಧನ್ ಬಿಜೆಪಿ ಕಾರ್ಯಕರ್ತರೊಂದಿಗೆ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಪರ ಬಿರುಸಿನ ಮತಯಾಚನೆ ಮಾಡಿ ಮಾತನಾಡಿ, ಕೇಂದ್ರ ಸರ್ಕಾರ ಕಾಯಕ ಸಮುದಾಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಸಾಕಷ್ಟು ಸಾಲ ಸೌಲಭ್ಯ ನೀಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಜನರು ಮಾರು ಹೋಗಿದ್ದಾರೆ. ನರೇಂದ್ರ ಮೋದಿಯವರು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ನಂಜನಗೂಡು ಸಮಗ್ರ ಅಭಿವೃದ್ಧಿಗೆ ಅನುದಾನ ನೀಡಿತ್ತು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಅವರನ್ನು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಲೋಕಸಭೆಗೆ ಕಳುಹಿಸಿ ಮತ್ತೆ ಈ ದೇಶಕ್ಕೆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಒಟ್ಟಾರೆ ಬಿಜೆಪಿ ಪಕ್ಷಕ್ಕೆ ಒಂದು ಉತ್ತಮವಾದಂಥ ವಾತಾವರಣ ಇದೆ. ಈ ದೇಶದಲ್ಲೇ ಮತ್ತೆಲ್ಲ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ತಾವೆಲ್ಲ ಮುಂದಿನ ದಿನದಲ್ಲಿ ಬಿಜೆಪಿ ಪಕ್ಷಕ್ಕೆ ತಾವೆಲ್ಲ ಬಲಪಡಿಸಬೇಕು. ತಮ್ಮನ್ನ ಅಮೂಲ್ಯವಾದಂಥ ಮತ ಬಿಜೆಪಿ ಪಕ್ಷಕ್ಕೆ ಕೊಡಬೇಕು. ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾಯಕ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಅವರು ಯಾವ ರೀತಿಯಲ್ಲಿ ಅನುದಾನ ಮತ್ತು ಸಹಕಾರ ಕೊಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ತಿಂಗಳಿಗೆ ನಮಗೆ ಗ್ಯಾರಂಟಿ ಬರುತ್ತೆ ಅಂತ ಇಟ್ಕೊಂಡು ನಾವು ಬರೀ ಕೇವಲ ಅಲ್ಲಿ ಬರೋಂಥ ದುಡ್ಡನ್ನ ನಾವು ಯೋಚನೆ ಮಾಡ್ತಿದ್ರೆ, ನೀವು ವರ್ಷ ಪೂರ್ತಿ ನಾವು ಕೊಡ್ತಿರೋಂಥ ಯೋಜನೆಗಳಾರ ನೀವು ತೊಗೊಂಡ್ರೆ ಇವತ್ತು ಗ್ಯಾರಂಟಿ ಅದು ಮುಂದೆ ಏನೇನೂ ಇಲ್ಲ. ಯಾರು 10,000 ರೂಪಾಯಿ ಇವಾಗ ಹೋದ್ರೆ ಬ್ಯಾಂಕ್ ಹೋದರೆ ಅಸೌಂಟಿಂದ ಕೊಡ್ತಾರೆ. ಯಾರು ಬ್ಯಾಂಕ್ ಸಮಾಜದವ್ರಿಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೊಡ್ತಾರೆ. ಅವರು 10 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾ ಇದ್ದಾರೆ ಲೋನಲ್ಲಿ. ತೀರಿಸ್ಕೊಂಡು ಹೋಗ್ಬೇಕು. ಯಾರು ಕೊಡ್ತಾರೆ? ಎಲ್ಲ ಮನಸ್ಸಲ್ಲೆಲ್ಲ ಇಟ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಚಾಮರಾಜನಗರದ ಲೋಕಸಭಾದ ಅಭ್ಯರ್ಥಿಯಾಗಿ ಬಾಲರಾಜ್ ಅವರು ಇಲ್ಲಿ ಸಂಸದರಾಗಿ ಬರಬೇಕು. ಇನ್ನೂ ಹೆಚ್ಚು ಅನುದಾನಗಳು ಕೇಂದ್ರ ಸರ್ಕಾರದಿಂದ ತೊಗೊಂಬಂದು ನಮಗೆ ನಮ್ಮ ನಂಜನಗೂಡಲ್ಲೂ ಕೂಡ ನಾವು ಆಗಬೇಕು ಅಂತ ನಾವು ಭಾಳ ಆಸೆ ಇಟ್ಕೊಂಡು ಅವ್ರ ಪರವಾಗಿ ನಾವು ವಿಚಾರಕ್ಕೆ ಇಳಿದಿದ್ದೀವಿ. ಎಲ್ಲ ತಾವು ದಯವಿಟ್ಟು ಮಾಡಿಬಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ತಾವೆಲ್ಲ ಮತ ಚಲಾಯಿಸಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕರಂಗನಾಯಕ, ಸಿದ್ದರಾಜು, ಕೃಷ್ಣಪ್ಪಗೌಡ, ಮಹದೇವ ಪ್ರಸಾದ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.